ಈ ಆಸ್ಪತ್ರೆಯಲ್ಲಿ ಈಗಾಗಲೇ ಸಾಕಷ್ಟು ಜನರು ಇಲ್ಲಿ ಪೇಷಂಟ್ಸ್ಗಳು ಕೂಡ ಬಂದಿದ್ದಾರೆ, ತಮ್ಮ ಅನಾರೋಗ್ಯದ ಸಮಸ್ಯೆಗಳನ್ನ ತಗೊಂಡು ಇಲ್ಲಿ ಬಂದಿದ್ದಾರೆ. ಬನ್ನಿ ಕೇಳೋಣ. ತಮ್ಮ ಹೆಸರಮ್ಮ? ದೇವಿ. ದೇವಿ. ಇದೇ ಗ್ರಾಮದವರು? ಕಣ್ಣೂರು. ಓಕೆ. ತಾವು ಮುಂದೆ ಒಂದು ಪ್ಲಕಾರ್ಡ್ ಅನ್ನ ಹಿಡ್ಕೊಂಡು ಕೂತಿದ್ದಾರೆ. ಏನಂತಂದ್ರೆ ಡೆಂಗಿ ಹರಡುವ ಈಡಿಸ್ ಸೊಳ್ಳೆಗಳು ನೀರಿನ ಸಂಗ್ರಹಣೆಯಲ್ಲಿ ಉತ್ಪತ್ತಿ ಆಗುತ್ತೆ ಅಂತ ಹೇಳಿ. ನೀರಿನಲ್ಲಿ ಸೊಳ್ಳೆಗಳು ಬರುತ್ತೆ, ಡೆಂಗಿ ಬರುತ್ತೆ ಅಂತ ಗೊತ್ತಾ? ಗೊತ್ತು ಸರ್. ತಾವು ಸ್ವಚ್ಛತೆಯನ್ನು ಕಾಪಾಡ್ಕೋತಿದ್ದೀರಾ? ಹೆಂಗ್ ಮಾಡ್ತೀರಿ? ಅದೇ ಡ್ರಮ್ ಮೇಲೆ ತೆರೆದಿಡಬಾರ್ದು. ಓಕೆ. ಮಕ್ಕಳಿರೋ ಇದ್ರಲ್ಲಿ ಹಳ್ಳದಲ್ಲಿ ಎಲ್ಲ ನೀರು ಇರುತ್ತಲ್ವಾ, ಅದೆಲ್ಲ ಮುಚ್ಚಿಡ್ಬೇಕು. ಓಕೆ. ಮನೆ ಹತ್ರ ಎಲ್ಲ ಸ್ವಚ್ಛತೆ ಕಾಪಾಡಬೇಕು. ಓಕೆ. ಅದನ್ನೆಲ್ಲ ನೀವು ಮಾಡ್ತಿದ್ದೀರಾ? ಪ್ರತಿ ದಿವಸ ಇಷ್ಟೊಂದು ಆರೋಗ್ಯದ ಅಧಿಕಾರಿಗಳು ಬಂದು ನಿಮ್ಮ ಹತ್ರ ಮಾತಾಡಿಸ್ತಾ ಇರ್ತಾರೆ, ಸ್ವಚ್ಛತೆನ ಕಾಪಾಡ್ಕೊಳ್ಳಿ ಅಂತ ಹೇಳಿ. ನೀವು ಕೂಡ ನಿಮ್ಮ ಕುಟುಂಬಸ್ಥರಿಗೆ ಜೊತೆಗೆ ಬೇರೆ ನಿಮ್ಮ ರಿಲೇಟಿವ್ಸ್ಗಳು ಸಹಿತ ಹೇಳ್ತಿರಲ್ವಾ ಇದು? ಹೇಳ್ತೀವಿ ಸರ್. ಓಕೆ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಸಂತೋಷ್ ಅಂದ್ಬಿಟ್ಟು. ಸಂತೋಷ್. ಏನ್ ಮಾಡ್ತೀರಿ ಸರ್ ತಾವು ಕೆಲಸ? ಸರ್ ನಾವು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತೀವಿ. ಸೆಕ್ಯೂರಿಟಿ ಗಾರ್ಡ್. ಓಕೆ. ತಾವು ಕೂಡ ಡೇ ನೈಟ್ ಕೆಲಸ ಎಲ್ಲ ಇರುತ್ತೆ. ತಾವು ಹೊರಗಡೆನೂ ಕೆಲಸ ಇರುತ್ತೆ, ಒಳಗಡೆನೂ ಇರುತ್ತೆ, ಅಂತಾರೆ ಕೆಲವೊಂದು ಔಟ್ಸೈಡ್ನೂ ಇರುತ್ತೆ. ಅಂದ್ರೆ ಈ ಮಾಸ್ಕಿಟೋಸ್ ಸಹಿತ ತಮಗೆ ಈ ಒಂದು ಸಮಸ್ಯೆ ಕೊಡ್ತಾ ಇರುತ್ತೆ. ತಾವು ಹೇಗೆ ಒಂದು ಪ್ರಿವೆಂಟಿವ್ ಆಗಿ ಏನು ಮೆಥಡ್ಗಳನ್ನ ಫಾಲೋ ಮಾಡ್ತೀರಿ ತಾವು? ಸರ್ ನಾವು ಯಾವುದೇ ರೀತಿಯ ಜ್ವರ ಏನಾದರೂ ಬಂದರೆ ಹಾಸ್ಪಿಟಲ್ ಕಡೆ ಬರ್ತೀವಿ, ಯಾವುದೇ ಒಂದು ಪ್ರಾಥಮಿಕ ಆರೋಗ್ಯ ಕಡೆ. ಮತ್ತು ಮನೆ ಹತ್ರ ಯಾವುದೇ ಒಂದು ವೇಸ್ಟಲ್ಲಿ ನೀರು ನಿಂತ್ಕೊಂಡಿರೋ ನೋಡ್ಕೊಳೋದು, ಮತ್ತು ಯಾವುದೇ ಒಂದು ಪಾತ್ರೆ ಆಗಲಿ ಏನೇ ಆಗಲಿ ಅದ್ರ ಮೇಲೆ ಮುಚ್ಚಿದಿರ ಹಂಗೆ ಬಿಡೋದು, ಆ ಥರ ಎಲ್ಲ ಮಾಡಿದಿರ ನೋಡ್ಕೊತೀವಿ ಸರ್. ಓಕೆ. ಅದನ್ನೆಲ್ಲ ಮಾಡ್ತೀರಾ. ಆಮೇಲೆ ನೀವು ಕೆಲಸದ ಸಮಯದಲ್ಲಿ ಹೇಗೆ ನೀವು ಪ್ರಿವೆಂಟ್ ಮಾಡ್ಕೋತೀರಿ? ಯಾಕಂದ್ರೆ ಇಲ್ಲೆಲ್ಲ ನೋಡ್ತಾ ಸೊಳ್ಳೆ ಪರದೆ ಬಳಸಿರಿ ಅಂತ ಹೇಳಿ ಕೆಲವೊಂದು ಕಡೆ ಹೊರಗಡೆ ಮಲಗ್ತಾ ಇರ್ತಾರೆ, ಒಳಗಡೆ ಮಲಗ್ತಾ ಇರ್ತಾರೆ. ಸೊಳ್ಳೆ ಪರದೆ ಬಗ್ಗೆ ತಮ್ಗೆ ಗೊತ್ತಾ? ಸೊಳ್ಳೆ ಪರದೆ ತಾವು ಯೂಸ್ ಮಾಡ್ತಿದ್ರೆ ಹೇಗೆ? ಹೌದು, ಸೊಳ್ಳೆ ಪದ್ರ ಯೂಸ್ ಮಾಡೋದು ಒಳ್ಳೇದೇ ಸರ್. ಇಂಥ ಟೈಮಲ್ಲಿ ಮಳೆಗಾಲದಲ್ಲಿ ಸೊಳ್ಳೆ ಜಾಸ್ತಿ ಇರೋದ್ರಿಂದ ಯಾವುದೇ ರೀತಿಯಾದ ಸೊಳ್ಳೆಗಳು ಕಡಿದೇ ಇರಬೇಕು ಅಂದರೆ ಸೊಳ್ಳೆ ಪದ್ರ ವಹಿಸೋದು ಒಳ್ಳೆಯದು, ತುಂಬ ಒಳ್ಳೆಯದು. ಓಕೆ. ಅಂದರೆ ಒಟ್ಟಾರೆಯಾಗಿ ಈ ಡೆಂಗ್ಯೂ ಕುರಿತಾದ ಜಾಗೃತಿ ಕಾರ್ಯಕ್ರಮ ಈ ಇಡೀ ಸರ್ಕಾರದಿಂದ ಎಲ್ಲ ಅಧಿಕಾರಿಗಳು ತಮ್ಮ ಊರಲ್ಲೇ ಇದ್ದಾರೆ, ಇಷ್ಟೊಂದು ಜನ ಸೇರಿದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ತುಂಬ ಒಳ್ಳೆಯ ಮಾಹಿತಿ ಕೊಡ್ತಾ ಇದ್ದಾರೆ ಸರ್. ಯಾವುದೇ ಒಂದು ಈ ವಿಚಾರಕ್ಕಾಗಲಿ ಒಬ್ರಿಗೆ ಗೊತ್ತಿರುತ್ತೆ, ಒಬ್ರಿಗೆ ಗೊತ್ತಿರಲ್ಲ. ಇದೆಲ್ಲ ತಿಳ್ಕೊಳೋದು ತುಂಬ ಒಳ್ಳೆಯದು. ನಾವು ಹೆಂಗಿರಬೇಕು, ನಾವು ಮುಂಜಾಗ್ರತೆಯನ್ನು ತೊಗೊಬೇಕು ಅಂದ್ಬಿಟ್ಟು ಎಲ್ಲ ಒಳ್ಳೆ ಇನ್ಫಾರ್ಮೇಷನ್, ಒಳ್ಳೆ ಮಾಹಿತಿ ಕೊಡ್ತಾರೆ. ತಮ್ಮ ಹೆಸರು? ನನ್ನ ಹೆಸರು ಲತಾ ಅಂತ, ಆಶಾ ವರ್ಕರ್ ಕೆಲಸ ಮಾಡ್ತೀವಿ. ಓಕೆ. ಹೇಳಿ, ತಮ್ಮ ಕೆಲಸದ ಅನುಭವ ಜೊತೆಗೆ ಇಲ್ಲಿ ಜನರೊಂದಿಗೆ ಸೇರಿಕೊಂಡು ಸಾಕಷ್ಟು ಅನಾರೋಗ್ಯ ಸಮಸ್ಯೆಗಳಿರುತ್ತೆ, ಜೊತೆಗೆ ನೀವು ಅವರಿಗೆಲ್ಲ ತಿಳಿ ಹೇಳಿ ಇದ್ರ ಬಗ್ಗೆ ಜಾಗೃತಿ ಅಂತ ಹೇಳ್ತೀರಿ. ಜನರ ಸ್ಪಂದನೆ ಯಾವ ರೀತಿ ಇದೆ ನಿಮ್ಮ ಜೊತೆಗೆ ಹಾಗೂ ಇಲಾಖೆಯೊಂದಿಗೆ? ಎಲ್ಲರೂ ಚೆನ್ನಾಗಿ ನಾವು ಮನೆ ಹತ್ರ ಭೇಟಿ ಮಾಡಿದಾಗ ಎಲ್ಲರೂ ಚೆನ್ನಾಗಿ ನಮಗೆ ಹೊಂದ್ಕೊತಾರೆ. ನಾವು ಹೇಳಿದ್ದು ಕೇಳ್ತಾರೆ. ಹುಳಗಳಿದ್ದಾವೆ, ಈ ಥರ ಲಾರ್ವಾ ಇದೆ, ಅದನ್ನೆಲ್ಲ ಖಾಲಿ ಮಾಡಿ ಮತ್ತೆ ನೆಕ್ಸ್ಟ್ ನಾವು ಬರೋವಾಗ ಲಾರ್ವಾ ಇರೋ ಥರ ನೋಡ್ಕೊಳ್ಳಿ ಅಂತ ಹೇಳ್ತೀವಿ. ನಮ್ಮ ಮಾತೆಲ್ಲ ಕೇಳ್ತಾರೆ. ನಾವೇನೇ ಹೇಳಿದ್ರು ಅದು ಆರೋಗ್ಯದ ಬಗ್ಗೆ ಕೇಳ್ತಾರೆ. ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಇಲ್ಲೂ ಎಲ್ಲ ನಮ್ಗೆ ಹಾಸ್ಪಿಟ್ಲಲ್ಲೂ ತುಂಬ ಚೆನ್ನಾಗಿ ಸಪೋರ್ಟ್. ಓಕೆ. ಅಂದರೆ ಸಹಜವಾಗಿ ಜನರು ಒಂದು ಕಂಪ್ಲೇಂಟ್ಗಳನ್ನು ಹೇಳ್ತಿರ್ತಾರೆ, ಇಲ್ಲ ಅದು ಹಾಗೆ ಇದು ಹೀಗೆ ಅಂತೇಳಿ. ಆದರೆ ಸಹಜವಾಗಿ ಬರುವಂಥ ಸಣ್ಣ ಸಮಸ್ಯೆ ಅಥವಾ ಪ್ರಶ್ನೆ ಅಂದರೆ ಯಾರ್ದು? ಜನಗಳದೇ ಸರ್. ಹೋದಾಗ ಮನೆ ಹತ್ರ ಹೋದಾಗ ಕೇಳ್ತೀರಿ, ಲಾರ್ವಾ ಇದೆ ಖಾಲಿ ಮಾಡಿ. ಹೋಗಮ್ಮ, ನಮ್ಮ ಮನೇಲಿ ನೀರೇ ಇರಲ್ಲ, 2 ತಿಂಗಳು 1 ತಿಂಗಳು ಹತ್ತೈತೆ ನೀರು ಬರೋದು, ನೀನು ನೋಡಿದೆ ಖಾಲಿ ಮಾಡು ಅಂತೀಯ. ಹೆಂಗೆ ಖಾಲಿ ಮಾಡೋದು? ಹೋಗಮ್ಮ, ನೀರು ತಂದು ಕೊಡ್ತೀಯ ನೀನು ಅಂತ ಕೇಳ್ತಾರೆ ಸರ್. ಅವಾಗ ನಾವು ಅವಾಗ ಅರ್ಥ ಮಾಡ್ತೀರಿ, ನಿಮ್ಮ ಆರೋಗ್ಯಕ್ಕೋಸ್ಕರ ನಾವು ಬರೋದಮ್ಮ ನಿಮ್ಮ ಮನೆ ಹತ್ರ. ನೀವು ಚೆನ್ನಾಗಿದ್ರೆ ಅವಾಗ ನಿಮ್ಮ ಮನೆಯವ್ರನ್ನೆಲ್ಲ ಚೆನ್ನಾಗಿ ಕಾಪಾಡ್ಬೋದು. ಅದಕ್ಕೆ ನಾವು ಹೇಳ್ತಾ ಇರೋದು, ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇರೋದು, ಕ್ಲೀನ್ ಮಾಡ್ಕೊಳ್ರಿ, ನೀರು ಯಾವ ವೇಸ್ಟ್ ಮಾಡಬೇಡ್ರಿ, ಬೇರೆ ಬಟ್ಟೆ ಹಾಕೊಂಡು ಸೋಚ್ಕೊಂಡು ಮತ್ತೆ ಅದ್ರ ಮೇಲೆ ಮುಚ್ಚಿಡ್ರಿ ಅಂತ ಹೇಳ್ತೀವಿ ಸರ್. ಓಕೆ. ಓಕೆ, ವೆರಿ ಗುಡ್. ಯಾಕಂದರೆ ಇಡೀ ಪ್ಯಾಂಡಮಿಕ್ ನಮ್ಮ ಕರೋನಾ ಸಂದರ್ಭದಲ್ಲಂತೂ ನಿಮ್ಮ ಕಾರ್ಯವೈಖರಿ, ಇಡೀ ತಮ್ಮ ವೈದ್ಯ ಪದ್ಧತಿಯಲ್ಲಿ ಬರುವಂಥ ಎಲ್ಲ ವೈದ್ಯರು ಸಹಿತ ಇರ್ರೆಸ್ಪೆಕ್ಟಿವ್ ಎಲ್ಲರೂ ಸಹಿತ ಸಮಾಜಮುಖಿ ಕೆಲಸವಾಗಿ ಯಾರು ಮಾಡಿದರೆ ಎಲ್ರಿಗೂ ಸಹಿತ ನಮ್ಮ ಆಯುಷ್ ಟಿ ಪರವಾಗಿ ಕೃತಜ್ಞತೆ, ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಮೇಡಮ್, ತಮ್ಮ ಹೆಸರು? ಮಾಲಾ ಅಂತೇಳಿ. ಓಕೆ. ಇದೇ ಊರ್ದವ್ರಾ? ನಮ್ದು ಹೊಸಪೇಟ್ ಸರ್. ಓಕೆ. ಹೇಳಿ ಮೇಡಮ್. ಬಂದಿರೋದು ಹೊಸರು ಬಂಡೆಯಲ್ಲಿದ್ದೀವಿ. ಓಕೆ. ಓಕೆ. ಹೇಳಿ, ಏನ್ ಮಾಡ್ತೀರಾ ತಾವು? ಕೆಲಸ ಏನ್ ಮಾಡ್ತೀರಾ? ನಾನು 4 years ಟೀಚಿಂಗ್ ಅಲ್ಲಿ ಇದ್ದೆ ಸರ್. ಇವಾಗ MA ಡೈರೆಕ್ಟ್ ಕಟ್ಟಿದ್ದೀನಿ. 8 months ಪ್ರೆಗ್ನೆಂಟ್ ಮನೆಯಲ್ಲಿದ್ದೀನಿ ಸರ್. ಓಕೆ. ಹೇಳಿ, ತಮ್ಮ ಆರೋಗ್ಯ ತುಂಬಾನೇ ಇಂಪಾರ್ಟೆಂಟು. ತಾವು ಗರ್ಭಿಣಿಯಾಗಿದ್ದೀರಿ. ಸೊ ಹಾಗಾಗಿ ತಮ್ಮ ಆರೋಗ್ಯವನ್ನು ಈ ಸಂದರ್ಭದಲ್ಲಿ ಹೇಗೆ ಕಾಪಾಡ್ಕೋತಾ ಇದ್ದೀರಿ? ನಾವು ಸೇವಿಸುವಂತಹ ಆಹಾರ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಒಬ್ಬೊಬ್ಬರಿಗೆ ಅವರ ಅವಶ್ಯಕತೆ ತಕ್ಕಂಗೆ ಅವರು ಎಷ್ಟು ಬೇಕೋ ಅಷ್ಟು ಊಟ ಮಾಡ್ತಾರೆ. ಕೆಲವೊಬ್ರು ಚಿಕ್ಕ ಮಕ್ಳು ಇರ್ತಾರೆ, ಮನೇಲಿ ಪ್ರೆಗ್ನೆಂಟ್ ಆಗಿರ್ತಾರೆ, ಅವ್ರಿಗೆ ಅಡುಗೆ ಮಾಡೋಕ್ಕಾಗಲ್ಲ. ಹೊರಗಡೆಯಿಂದ ಹೋಟೆಲಿಂದ ತಂದುಕೊಡ್ತಾರೆ, ಬಂಡಿಗಳಿಂದ ತಂದುಕೊಡ್ತಾರೆ. ಅಲ್ಲಿರುವಂಥ ಹೊರಗಡೆ ವ್ಯಾಪಾರ ಮಾಡೋ ಅವರೆಲ್ಲ ವ್ಯಾಪಾರಿಗಳು ಏನು ಮಾಡ್ತಾರೆ, ಹೊರಗಡೆ ಹಾಗೆ ಮುಚ್ಚಿಲ್ಲಾರ್ದಂಗೆ ಓಪನ್ ಮಾಡಿರ್ತಾರೆ. ಅದ್ರ ಮೇಲೆ ಎಷ್ಟೊಂದು ಸೊಳ್ಳೆಗಳು ಕೂಡ್ತಾವೆ ಸರ್. ಅದರಿಂದನೂ ಮಕ್ಕಳಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಇದರಿಂದ ನೀವು ಅದು ಅವರಲ್ಲಿನೂ ಒಳ್ಳೆಯ ಏನಂತಾರೆ, ಅವ್ರಿಗೆ
ಅವ್ರಿಗೆ ಈ ಥರ ನೀವು ಇನ್ಫಾರ್ಮೇಷನ್ ಕೊಡ್ಬೇಕು ಸರ್. ರೋಡಲ್ಲಿ ಇಟ್ಟಿರುವ ಆಹಾರಗಳನ್ನ ಸರಿಯಾಗಿ ಮುಚ್ಚಬೇಕು, ಒಳ್ಳೆಯ ನೀರನ್ನು ಉಪಯೋಗಿಸ್ಬೇಕು, ಸೊಳ್ಳೆಗಳು ಕೂಡ್ತವೆ, ಅದರಿಂದ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತೇಳಿ ನೀವು ಇನ್ಫಾರ್ಮೇಷನ್ ಕೊಡಬೇಕು. ಇನ್ನೊಂದು ತರಕಾರಿಗಳು, ಹಣ್ಣುಗಳು, ಹಂಪಲುಗಳು ಅದ್ರ ಮೇಲೆ ಡ್ರೈನೇಜ್ ಇದೆ ಅಂದರೆ, ನೀರಿದೆ ಅಂದರೆ ಪಕ್ಕದಲ್ಲಿ ಅಲ್ಲೇ ಅವ್ರು ತರಕಾರಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಅದರಿಂದ ಅದು ಸೊಳ್ಳೆ ಕೂಡುತ್ತೆ ಅದ್ರ ಮೇಲೆ. ಮನೆಗೆ ಹೋಗಿ ತೊಳೆಯಲ್ಲ ಕೆಲವೊಬ್ಬರು ಪೇರೆಂಟ್ಸ್, ಆ ಥರನೇ ಅಡುಗೆ ಮಾಡಿಬಿಡ್ತಾರೆ. ಅದರಿಂದ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ. ನೀವು ಹೇಳೋದ ಹಾಗೆ ಇದಕ್ಕೆಲ್ಲ ನೀವು ನಿವಾರಣೆ ಮಾಡಬೇಕು. ಅದ್ರ ಅವರಿಗೆ ಪೇರೆಂಟ್ಸ್ಗಳಿಗೂ ನೀವು ಆದಷ್ಟು ತರಕಾರಿ ವ್ಯಾಪಾರಸ್ಥರಿಗೂ ಮಾಹಿತಿಯನ್ನು ಕೊಡಬೇಕಂತ ಕೇಳ್ಕೊತೀನಿ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಮಾಲಾ. ಅವ್ರು ಕೇಳಿರುವಂಥದ್ದು ಒಂದ್ ಕಡೆ ಆಹಾರ ಇಲಾಖೆನೂ ಕೂಡ ಸಾಕಷ್ಟು ನಿರ್ಬಂಧನೆಗಳನ್ನು ಈಗಾಗಲೇ ಹೇರಿದೆ. ಟೇಸ್ಟ್ ಫುಡ್ಗಳಿಗೆ ಕಲರ್ಸ್ಗಳನ್ನ ಬೆರಕೆ ಮಾಡೋದ್ರಲ್ಲಿ ಎಲ್ಲವೂ ಸಹಿತ ನಿರ್ಬಂಧ ಮಾಡಿದೆ ಈಗಾಗಲೇ ಸರ್ಕಾರ. ಜೊತೆಗೆ ಅವ್ರು ಹೇಳಿರುವಂಥ ಬೀದಿ ಬದಿಯಲ್ಲಿ ಇರುವಂಥ ವ್ಯಾಪಾರಸ್ಥರು ಸ್ವಚ್ಛತೆ ಇರೋದಿಲ್ಲ, ಸೊಳ್ಳೆಗಳು ಜಾಸ್ತಿ ಇರುತ್ತೆ. ಇದ್ರ ಬಗ್ಗೆ ತಾವು ಯಾವ ರೀತಿ ಕ್ರಮಗಳನ್ನು ತಗೋಬಹುದು ಅಂತ ಈಗ ಅವರು ಓವರಾಲ್ ಆರೋಗ್ಯದ ಬಗ್ಗೆ ಗಮನ ಕೊಟ್ಟು ಅವ್ರು ಹೇಳ್ತಾ ಇದ್ದಾರೆ. ಈಗ ರಸ್ತೆ ಬದಿಗಳಲ್ಲಿ ವ್ಯಾಪಾರ ಮಾಡೋದಾಗಲಿ ಅಥವಾ ಅಲ್ಲೇ ಸೊಳ್ಳೆಗಳು ಕುಂಡ್ರೋದಾಗಲಿ, ಬೇರೆ ನೊಣಗಳು ಕುಂಡ್ರೋದಾಗಲಿ, ಅದಕ್ಕೆ ಕಾಲ್ರಾ ಅಂತ GIT ರೋಗಗಳು ಅದಕ್ಕೆ ಬರ್ತವೆ. ಬಟ್ ನಮ್ಮದೇನಿದೆ, ಸೊಳ್ಳೆಗಳು ಅಲ್ಲಿ ಕೂತ್ರವಲ್ಲ, ಸೊಳ್ಳೆ ಕಚ್ಚಿದ್ರೆ ನಮ್ಮದು ಬರುತ್ತೆ. ಇದಕ್ಕೇನಿದೆ, ಪರ್ಸನಲ್ ಪ್ರೊಟೆಕ್ಷನ್ ಈಗಾಗಲೇ ಸಾಕಷ್ಟು ನಾವು ಮಾಹಿತಿ ಕೊಟ್ಟಿದ್ದೀವಿ. ಫುಲ್ ಸ್ಲೀವ್ ಶರ್ಟ್ಸು ಅಥವಾ ನೆಟ್ಸು, ರೆಪ್ಲೆಂಟ್ಸು ಎಲ್ಲ ಯೂಸ್ ಮಾಡ್ಬೇಕಂತೇಳಿ. ಇದು ಓವರಾಲ್ ಆರೋಗ್ಯ ಶುಚಿತ್ವದಲ್ಲಿ ಬಂದೇ ಬರುತ್ತೆ. ನಮ್ಮ ಕಾರ್ಯಕರ್ತರು ಅದನ್ನ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಫುಡ್ ಸೇಫ್ಟಿ ಅನ್ನೋದು ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ, ರೂಲ್ಸು ರೆಗ್ಯುಲೇಷನ್ಸ್ ಅವ್ರದ್ದು ಅದ್ರ ಬಗ್ಗೆ ಫಾಲೋ ಅಪ್ ಮಾಡ್ತಿರ್ತಾರೆ. ಓಕೆ, ಗುಡ್. ಓವರಾಲ್ ಇಲ್ಲಿಯ ಒಂದು ಕಾರ್ಯವೈಖರಿ ಎಲ್ಲ ನೋಡಿದರೆ ತಮ್ಮ ಒಂದು ಮುತುವರ್ಜಿ ಜೊತೆಗೆ ಸರ್ಕಾರದ ಇಲಾಖೆಯಲ್ಲಿ ಈ ರೀತಿ ಒಂದಿಷ್ಟು ಕಾರ್ಯವೈಖರಿಗಳು ಎಲ್ಲವೂ ಸಹಿತ ಶ್ಲಾಘನೀಯ. ಒಂದ್ ಕಡೆ ಕರ್ನಾಟಕದಲ್ಲಿ ಡೆಂಗಿ ಸಂಖ್ಯೆಗಳು ಜಾಸ್ತಿ ಆದರೂ ಸಹಿತ ಅದನ್ನ ಹತೋಟಿಯಲ್ಲಿ ನಿಯಂತ್ರಣ ತರೋದಕ್ಕೆ ತಾವು ತುಂಬಾ ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಿದ್ರೆ ಅದು ನಮಗೆ ಖುಷಿ ವಿಷಯ. ಹಾಗೆ ಸರ್, ತಮಗೆ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಇಲಾಖೆಯಲ್ಲಿ ಈಗಾಗಲೇ ಡೆಂಗಿ, ಮಲೇರಿಯಾ ಹಾಗೂ ಇನ್ನಿತರ ಯಾವುದೇ ಕಾಯಿಲೆ ಬಂದರೂ ಸಹಿತ ಇಲಾಖೆ ನಿರಂತರವಾಗಿ ಕೆಲಸನೇ ಮಾಡ್ತಾನೆ ಇರುತ್ತೆ. ಆದರೂ ಸಹಿತ ಜನರಿಗೆ ಜಾಗೃತಿ, ಆಮೇಲೆ ಸ್ವಯಂ ಪ್ರೇರಿತರಾಗಿ ಅವರು ಒಂದಿಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು ಅಂತಂದ್ರೆ ತಮ್ಮ ಸಲಹೆಗಳು ಏನು ಅಂತ ಸರ್? ಈ ಯಾವುದೇ ಒಂದು ಆರೋಗ್ಯ ಇಲಾಖೆ ಕಾರ್ಯಕ್ರಮಕ್ಕೆ ನಾವು ನಮ್ಮ ಜೊತೆಗೆ ಸಮುದಾಯ ಒಂದು ಸಹಭಾಗಿತ್ವ ಬೇಕು. ಅಂದರೆ ಈಗ ನಾವು ಅಷ್ಟೇ ಕೆಲಸ ಮಾಡೋಕ್ಕಾಗಲ್ಲ. ಈಗ ನಮ್ಮ ಆಶಾ ಕಾರ್ಯಕರ್ತರು ಹೇಳಿದ್ರಿ, ಇವಾಗ ನಾವು ಮನೆ ಭೇಟಿ ಕೊಟ್ಟಾಗ ನೀರು ಖಾಲಿ ಮಾಡಂತಿರ್ಬೋದು, ಅವ್ರು ನಾವು ಹೇಳಿದ ಆದೇಶ ಅಂದ್ರೆ ಏನಾದರೂ ಇನ್ಸ್ಟ್ರಕ್ಷನ್ ಕೊಟ್ಟರೆ ಫಾಲೋ ಮಾಡ್ಬೇಕಂದ್ರೆ ಅವ್ರು ನಮ್ಮ ಕೋಪ್ರೇಷನ್ ಬೇಕು. ಅವ್ರು ನಾವು ಹೇಳಿದ ಕೆಲಸ ಮಾಡಲಿಲ್ಲ ಅಂದ್ರೆ ಅದು ನಮ್ಗೆ ಪ್ರಿವೆನ್ಷನ್ ಮಾಡ್ಲಿಕ್ಕೆ ಭಾಳ ಕಷ್ಟ ಆಗ್ತೈತಿ. ಈಗ ಹೇಳಿದ್ರು, ನೀರು ಈಗ ಒಂದೊಂದು ಕಡೆ ನೀರಿನ ಸಮಸ್ಯೆ ಇರುತ್ತೆ, 15 ದಿವಸಕ್ಕೊಮ್ಮೆ ವಾರಕ್ಕೊಮ್ಮೆ ನೀರಿನ ಸಮಸ್ಯೆ ಇದ್ದಾಗ ನಾವೇನು ಮಾಡ್ತೀವಿ, ವಾರಕ್ಕೊಂದು ಸತಿ ಡ್ರೈ ಡೇ ಮಾಡ್ತೀವಿ. ಡ್ರೈ ಡೇ ಅಂದರೆ ಎಲ್ಲ ಪಾತ್ರೆಗಳನ್ನು ನೀರಿನೆಲ್ಲ ಚೆಲ್ಬಿಟ್ಟು ಒಣಗಿಸ್ಬಿಟ್ಟು ಆಮೇಲೆ ತುಂಬಿಸ್ಕೋಬೇಕಂತ. ಸೊ ನಾವು ಖಾಲಿ ಮಾಡಿದ ತಕ್ಷಣ ಅವ್ರಿಗೆ ನೀರಿಲ್ಲ ಅಂದ್ರೆ ಅವ್ರು ಏನು ಮಾಡಬೇಕು? ನಮಗೆ ಇವೆಲ್ಲ ಇವು ಪ್ರತಿ ಫೀಲ್ಡಿಗೆ ಹೋದಾಗ ಇವೆಲ್ಲ ಕ್ವಶನ್ಸ್, ರೂಟೀನ್ ಕ್ವಶನ್ಸ್ ಬಂದೇ ಬರ್ತಾವೆ. ಸೊ ನೀವು ನೀರು ಖಾಲಿ ಮಾಡಂತೀರಿ, ನೀರು ಸಿಗೋಲ್ಲ, ನಮಗೆ ಏನು ಮಾಡಬೇಕು ಇವೆಲ್ಲ ಹೇಳ್ತಾರೆ. ಹಂಗಾಗಿ ನಾವು ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ ಮತ್ತು ಆಮೇಲೆ ಪಂಚಾಯತ್ದವ್ರಿಗೆ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಇರ್ಬೋದು, ಅವ್ರಿಗೆ ಅವ್ರ ನೀರಿನ ವ್ಯವಸ್ಥೆ ಇರ್ಬೋದು, ಇನ್ನೊಂದಿರ್ಬೋದು, ನಮ್ಮದು ಹ್ಯಾಂಡ್ ಇನ್ ಕೋಆರ್ಡಿನೇಷನ್ ಎಲ್ಲರೂ ಒಂದಾಗಿ ನಾವು ಕೆಲಸ ಮಾಡ್ತೀವಿ. ಈಗ ಇಲ್ಲೊಬ್ಬರು ಪ್ರಶ್ನೆ ಕೇಳಿದರು, ಈಗ ತೆರೆದು ಒಂದು ಫುಡ್ಡನ್ನು ಮಾರಾಟ ಮಾಡೋದ್ರ ಬಗ್ಗೆ ಕ್ವಶನ್ ಕೇಳಿದ್ರು. ಈ ತೆರೆದು ಫುಡ್ ಮಾರಾಟ ಮಾಡೋದ್ರಿಂದ ವಾಂತಿ ಭೇದಿ ಪ್ರಕರಣ ಜಾಸ್ತಿ ಆಗ್ತಾವೆ. ಈ ನೊಣಗಳು ಬಂದು ಕೂಡ್ತಾವೆ, ಅದರಿಂದ ವಾಂತಿ ಭೇದಿ ಪ್ರಕರಣಗಳು ಜಾಸ್ತಿ ಆಗ್ತಾವೆ. ಈ ನಿಟ್ಟಿನಲ್ಲಿ ನಾವೇನು ಮಾಡ್ತೀವಿ, ಪಂಚಾಯತಿಗೆ ಪತ್ರ ಬರೆದಿರ್ತೀವಿ. ಪಂಚಾಯತಿ ಲಿಮಿಟ್ ಒಳಗೆ ಅಥವಾ BBMP ಇದ್ದರೆ BBMP ಲಿಮಿಟ್ ಒಳಗೆ ಈ ಥರ ಬೀದಿ ಬದಿ ವ್ಯಾಪಾರಿಗಳು ಈ ಥರ ಫುಲ್ ಕವರ್ ಮಾಡಬೇಕು. ನೀವು ಮಾಡಿದಂಥ ಒಂದು ವಸ್ತು ಅದನ್ನು ಕ್ಲೋಸ್ ಮಾಡಿರಬೇಕು, ಆ ಕೈ ಸ್ವಚ್ಛ ತೊಳ್ಕೊಬೇಕು, ಅದೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ ರೂಟೀನಾಗಿ. ನಾವು ಒಬ್ಬೊಬ್ಬರು ಫಾಲೋ ಮಾಡ್ತಾರೆ, ಒಬ್ಬೊಬ್ಬರು ಫಾಲೋ ಮಾಡೋಂಗಿಲ್ಲ. ಸೊ ಫಾಲೋ ಮಾಡಿಲ್ಲ ಅಂತಂದ್ರೆ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಅವರು ದಂಡ ಹಾಕ್ಲಿಕ್ಕೆ ಅವರು ಅರ್ಹರಿರ್ತಾರೆ. ಅದೇ ಥರನಾಗಿ ನಮ್ಮ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ ಇರ್ಬೋದು, ನಮ್ಮ ವೈದ್ಯಾಧಿಕಾರಿಗಳಿರ್ಬೋದು, ಯಾರಾದರೂ ಹೋದ್ರೆ ಅವ್ರು ಇನ್ಸ್ಟ್ರಕ್ಷನ್ ಕೊಟ್ಟರೆ ಅವರು ಫಾಲೋ ಮಾಡ್ತಾರೆ. ಅದೇ ಥರನಾಗಿ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅಂತಿರುತ್ತೆ, ಅವರು ಆ ಡಿಪಾರ್ಟ್ಮೆಂಟ್ನವ್ರು ಏನಾದರೂ ಬಂದರೆ ಅವರು ಅಲರ್ಟ್ ಮಾಡ್ತಾರೆ. ನಾವು ಈಗ ಈ ವಾಂತಿ ಭೇದಿ ಪ್ರಕರಣ ಬಂದರೆ ನಾವು ರೂಟೀನಾಗಿ ನಮ್ಮ ಒಂದು ವ್ಯಾಪ್ತಿಯಲ್ಲಿ ನಾವು ವಾಟರ್ ಸ್ಯಾಂಪಲ್ ತೊಗೊತೀವಿ. ಬೋರ್ ಇರ್ಬೋದು, ಕುಡಿ ನೀರಿನ ಮೂಲ ನಾವು ಪರೀಕ್ಷೆ ಮಾಡ್ತೀವಿ. ಪಿರಿಯಾಡಿಕಲಿ ನಾವು ಪರೀಕ್ಷೆ ಮಾಡ್ತೀವಿ. ಬೇಸಿಗೆ ಬಂದು ಮಳೆಗಾಲ ಬಂದು ಹೋದ ತಕ್ಷಣ ನಾವೇನು ಮಾಡ್ತೀವಿ, ಅಲ್ಲೇ ನೀರು ಅರ್ಜೆಂಟಿಗೆ ನೀರು ಕುಡಿತಿರ್ತಾರೆ ಬೇಸಿಗೆ ಇದ್ದಾಗ. ಸೊ ಹಂಗಾಗಿ ನೀರಿನ ಮೂಲ ನಾವೆಲ್ಲ ಪರೀಕ್ಷೆ ಮಾಡ್ತಾನೆ ಇರ್ತೀವಿ ರೂಟೀನಾಗಿ. ಸೊ ಹಂಗಾಗಿ ಈ ಕ್ವಶನಿಗೆ ನಮ್ಗೆ ಅದು ನೀರಿನ ಮೂಲ ಪರೀಕ್ಷೆ ಮಾಡಿ ನಾವು ಹೇಳ್ತಿರ್ತೀವಿ, ಇಲ್ಲಿ ತಿನ್ನಬಾರ್ದು, ಕ್ಲೋಸ್ ಆಗಿ ತಿನ್ನಬೇಕು, ವಾಶ್ ಮಾಡ್ಕೊಬೇಕು, ಕ್ಲೀನಿಂಗ್ ಇರಬೇಕು ಅಂತ. ಏನು ಈ ವಾಂತಿ ಭೇದಿ ಪ್ರಕರಣಗಳ ಬಗ್ಗೆ ಹೇಳಿದಾಗ
ಇವರು ಹೇಳಿದ ಕ್ವಶನಿಗೆ ಯಾವಾಗ ನಾವು ರುಟೀನಾಗಿ ನಾವು ಪ್ರಚಾರ ಎಲ್ಲ ಕಡೆ ಮಾಡಿರ್ತೀವಿ. ಓಕೆ ಸರ್. ಹಾಗೆ ಇನ್ನು ಕೊನೆಯ ಪ್ರಶ್ನೆ ಏನಪ್ಪ ಅಂತಂದರೆ, ಈಗ ವಿಶೇಷವಾಗಿ ಸಾಯಂಕಾಲ ಸೊಳ್ಳೆ ಅದೆಲ್ಲ ಜಾಸ್ತಿ ಬರೋದ್ರಿಂದ ಕೆಮಿಕಲ್ ಸ್ಮೋಕ್ ಎಲ್ಲ ತಾವು ಸ್ಪ್ರೆಡ್ಗಳನ್ನು ಮಾಡ್ತಾ ಇರ್ತೀರ, ಇದು ಹೇಗೆ ನಿಯಂತ್ರಣಕ್ಕೆ ತರ್ತಾ ಇದೆ ಅಂತ? ಇವಾಗ ನಾವು ಈಗ ಡೆಂಗಿ ನಿಯಂತ್ರಣಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಈಗ ಎಜುಕೇಷನ್ ಕೊಡಿಸ್ತಾ ಇದ್ದೀವಿ. ಪ್ರಪ್ರಥಮವಾಗಿ ನಾವೇನು ಮಾಡ್ತೀವಿ, ಈ ಮಳೆಗಾಲ ಬಂದು ಹೋಗ್ಬೇಕಾದ್ರೆ ಫಸ್ಟು ನಾವು ಟ್ರೈನಿಂಗ್ ಕೊಡ್ತೀವಿ. ಈ ನಮ್ಮ ಟೀಚರ್ಸ್ ಸ್ಕೂಲ್ ಟ್ರೈನಿಂಗ್ ಕೊಡ್ತೀವಿ, ನಮ್ಮ ಇಲಾಖೆಗೆ ಟ್ರೈನಿಂಗ್ ಕೊಡ್ತೀವಿ. ನಾವು ಸನ್ನದ್ಧರಾಗ್ತೀವಿ. ಮೊದಲು ನಮ್ಗೆ ಅವೇರ್ನೆಸ್ ಇರುತ್ತೆ, ಏನಂದರೆ ಮಳೆ ಬಂದು ಹೋದ ತಕ್ಷಣ ನಮ್ಗೆ ಈ ಸೊಳ್ಳೆಯಿಂದ ಬರುವಂಥ ರೋಗಗಳು ಬರ್ತಾವಂತ ಮೊದಲೇ ಗೊತ್ತಿರುತ್ತೆ. ಓಕೆ. ಇಯರ್ಲಿ ಹೋದ ವರ್ಷ ಎಷ್ಟು ಬಂತು, ಈ ವರ್ಷ ಎಷ್ಟು ಬಂತು, ನಮ್ಮ ಹತ್ರ ಎಲ್ಲ ರಿಕಾರ್ಡ್ಸ್ ಇರುತ್ತೆ. ಸೊ ಹಂಗಾಗಿ ನಾವೆಲ್ಲ ಟ್ರೈನಿಂಗ್ ಕೊಡ್ತೀವಿ. ಫಸ್ಟ್ ರೌಂಡ್ ಟ್ರೈನಿಂಗು ಎಲ್ಲ ಹಿಂಗೆ ಟೀಚರ್ಸ್ಗಿರ್ಬೋದು, ನಮ್ಮ ಇಲಾಖೆಯವ್ರಿಗೆ, ನಮ್ಮ ಆಶಾ ಕಾರ್ಯಕರ್ತರು ಇರ್ಬೋದು, ಇವನ್ ಎಷ್ಟೋ ಸತಿ ಅಂಗನವಾಡಿಯವ್ರಿಗೆ ಕೊಡ್ತೀವಿ ನಾವು. ಸೊ ಇವ್ರಿಗೆ ನಾವು ಮೊದಲೇ ಪ್ರಿಪೇರ್ ಮಾಡ್ತೀವಿ, ಯಾವ ಥರ ಇರಬೇಕು, ಏನು ಮಾಡ್ಬೇಕು. ಅದೇ ಥರನಾಗಿ ಈ ಪಂಚಾಯತ್ ಲಿಮಿಟ್ ಒಳಗೆ ಗುಂಪು ಸಭೆ, ಈ ಸ್ತ್ರೀ ಶಕ್ತಿ ಅಂತ ಇರುತ್ತೆ. ಈ ಸ್ತ್ರೀ ಶಕ್ತಿ ಸಂಘದ ಸದಸ್ಯರಿಗೂ ನಾವು ನಮ್ಮ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ, HIO ಅಂತ ಇರ್ತಾರೆ, ಅವರು ತರಬೇತಿ ಕೊಡ್ತಾರೆ. ನಮ್ಮ ಬ್ಲಾಕ್ ಹೆಲ್ತ್ ಎಜುಕೇಟರ್ ಅವರು ಅಲ್ಲಿ ಹೋಗಿ ತರಬೇತಿ ಕೊಡ್ತಾರೆ. ಏನು ಸೊಳ್ಳೆಗಳು ಎಲ್ಲೆಲ್ಲಿ ಫಸ್ಟ್ ನಮ್ಮದು 2 ಸ್ಟೆಪ್ಪು, ಒಂದು ಪ್ರಿವೆನ್ಷನ್ನು, ಆಮೇಲೆ ಮುಂದೆ ಬಂದ ನಂತರ ಏನು ಮಾಡಬೇಕು. ಪ್ರಿವೆನ್ಷನ್ ಒಳಗೆ ನಾವು ಸೊಳ್ಳೆಯಿಂದ ಬರುತ್ತಂದ್ರೆ ಮೊದಲು ಸೊಳ್ಳೆ ನಿಯಂತ್ರಣ ಮಾಡ್ಬೇಕು. ನಾವು ಸೊಳ್ಳೆ ನಿಯಂತ್ರಣ ಮಾಡ್ಲಿಕ್ಕೆ ಏನು ಮಾಡಬೇಕು, ನೀರು ನಿಂದಿರಲಾರ್ದಂಗೆ ಮಾಡಬೇಕು. ಇದು ಹಗಲತ್ತು ಕಡಿಯೋ ಸೊಳ್ಳೆ. ಸೊ ಹಗಲತ್ತು ಕಡಿ ಸೊಳ್ಳೆ ಒಂದು. ಎರಡನೇದು, ಇದು ಸಿಹಿ ನೀರಿನಾಗ ವಾಸ ಮಾಡುತ್ತೆ, ಒಳ್ಳೆ ನೀರು ಬೇಕು ಇದಕ್ಕೆ. ಈ ಸೊಳ್ಳೆಗೆ ಒಳ್ಳೆ ನೀರು ಬೇಕು. ಈ ಗಲೀಜು ನೀರು, ಆಮೇಲೆ ಈ ಡ್ರೈನೇಜ್ ವಾಟ್ರಲ್ಲಿ ಬೆಳೆಯಲ್ಲ ಇದು. ಸೊ ಹಾಗಾಗಿ ನಾವು ಕುಡಿ ನೀರಿನ ಬಗ್ಗೆ ಅಥವಾ ನೀರು ಕಲೆಕ್ಟ್ ಮಾಡಿರ್ತಾರೆ ಬಟ್ಟೆ ತೊಳೆಯೋಕೆ, ಪಾತ್ರೆ ತೊಳೆಯೋಕೆ, ಅಂಥಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಕತಿ. ಆ ನೀರಿನಾಗ ಸೊಳ್ಳೆ ಕುಂತಿರ್ತಾವೆ, ದಂಡಿಗೆಲ್ಲ ಚೆಕ್ ಮಾಡಬೇಕು, ಅದನ್ನೆಲ್ಲ ನಾಶ ಮಾಡಬೇಕು. ಅದೇ ಥರನಾಗಿ ಸಮುದಾಯದಾಗ ನಾವೇನು ಮಾಡ್ತೀವಿ, ಗಪ್ಪು, ಗ್ಯಾಂಬೈಸಿಯ ಫಿಶ್ ಬಿಡ್ತೀವಿ ಕೆರೆಗೆ, ಆಮೇಲೆ ಕಲ್ಯಾಣಿಗೆ. ಕಲೆಕ್ಷನ್ ಜಾಸ್ತಿ ನೀರಿದ್ದಲ್ಲಿ ಅಲ್ಲೆವೆಲ್ಲ ಇವು ಬಿಡ್ತೀವಿ. ಇದನ್ನು ಬಿಟ್ಟು ನಾವು ಬಯಾಲಜಿಕಲ್ ಕಂಟ್ರೋಲ್ ಮಾಡ್ತೀವಿ, ಅಂದ್ರೆ ಅದು ಲಾರ್ವಾ ಸುತ್ತಿಗೆ ಲಾರ್ವಾ ಎಲ್ಲ ತಿಂದುಬಿಡುತ್ತೆ ಅದು. ಅದೇ ಥರನಾಗಿ ನೆಕ್ಸ್ಟ್ ನಾವು ಈ ಸೊಳ್ಳೆನ ನಾವು ಏನು ಮಾಡ್ತೀವಿ, ನೀರಿಗೆ 1 ml ನಾವು ಟೆಮಫಾಸ್ ಹಾಕಿದರೆ 19 ml ಇದನ್ನು ಮಾಡ್ತೀವಿ, ನಾವು ನೀರು ಮಿಕ್ಸ್ ಮಾಡ್ತೀವಿ. 1:19 ಟೋಟಲ್ 20 ಯೂನಿಟ್ ಆಗುತ್ತೆ. ಅದನ್ನು ಮಿಕ್ಸ್ ಮಾಡಿಬಿಟ್ಟು ಈ ನಮ್ಮ ದಿನಪ್ರತಿ ಯೂಸ್ ಮಾಡೋ ಬಳಕೆ ನೀರೊಳಗೆ ಅದನ್ನು ಮಿಕ್ಸ್ ಮಾಡಿ 1-2 hours ಆದ ನಂತರ ಬೇಕಾದ್ರೆ ನಾವು ವಾಪಸ್ ಅದನ್ನು ಬಳಕೆ ಮಾಡ್ಬೋದು. ಓಕೆ. ಸೊ ಅದನ್ನು ಮಾಡ್ತೀವಿ. ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಅವ್ರ ಮೇನ್ ಇಂಪಾರ್ಟೆಂಟ್ ಹೆಲ್ತ್ ಎಜುಕೇಷನ್ ಏನು, ಸೊಳ್ಳೆ ಡೇ ಟೈಮ್ ಕಡಿತೈತಿ, ನೀವು ಹೊರಗಡೆ ಹೋಗ್ಬೇಕಾದ್ರೆ ಫುಲ್ ತೋಳು ಹಾಕಬೇಕು, ಫುಲ್ ಸ್ಲೀವ್ಸ್, ಪೂರ್ತಿ ಕೈ ತುಂಬ ಬಟ್ಟೆ, ಮೈ ತುಂಬ ಬಟ್ಟೆ ಹಾಕ್ಕೊಂಡು ಹೋದರೆ ಸೊಳ್ಳೆ ಕಡಿ ಚಾನ್ಸ್ ಕಡಿಮೆ ಆಗುತ್ತೆ. ಸೊ ಇದು ಒಂದು. ಎರಡನೇದು ಏನಂದರೆ, ನೀವು ಮೈಗೆಲ್ಲ ಹೊರಗಡೆ ಹೋಗ್ಬೇಕಂದಾಗ ರಿಸ್ಕ್ ಜಾಸ್ತಿ ಇದ್ದಲ್ಲೆಲ್ಲ ನಾವು ಮಸ್ಕಿಟೋ ರಿಪೆಲೆಂಟ್ ಅಂತ ಹೇಳ್ತೀವಿ. ಮಸ್ಕಿಟೋ ರಿಪೆಲೆಂಟ್ ಅಂತಂದ್ರೆ ಮೈಗೆಲ್ಲ ಹಚ್ಕೊಂಡ್ಬಿಡೋದು. ಓಡೋಮಾಸ್ ಅಂತ ಬರುತ್ತೆ, ಇನ್ನೊಂದು ಬರುತ್ತೆ, ಅದೆಲ್ಲ ಮೈಗೆ ಹಚ್ಕೊಂಡು ಹೊರಗಡೆ ಹೋದ್ರೆ ಅದು ವಾಸನೆಗೆ ರಿಪೆಲೆಂಟ್ ಕಡಿಯಂಗಿಲ್ಲ ಅದು. ಓಕೆ. ಸೊ ಅದರಿಂದನೂ ಪ್ರಿವೆಂಟ್ ಮಾಡ್ಬೋದು. ಆಮೇಲೆ ನೈಟ್ ಎಲ್ಲ ನಾವು ಕಂಪಲ್ಸರಿ ಸೊಳ್ಳೆ ಈ ಜಾಸ್ತಿ ಇದ್ದಲ್ಲಿ ಸೊಳ್ಳೆ ಪರದೆ ಕಟ್ಕೊಳ್ರಿ. ಸೊ ಅದು ಈಜಿಲಿ ಅವೈಲೇಬಲ್ ಎಲ್ಲ, ಇವು ಕಾಸ್ಟ್ಲಿ ಯಾವೂ ಇಲ್ಲ. ಇವೆಲ್ಲ ಸಾರ್ವಜನಿಕರು ಸಹಕಾರ ಮಾಡಿ ಈಸಿಯಾಗಿ ನಾವು ಯೂಸ್ ಮಾಡೋಂಥವು ಅದಾವೆ. ಸೊ ಇದನ್ನು ಸೊಳ್ಳೆ ಪರದೆ ಯೂಸ್ ಮಾಡಲಿಕ್ಕೆ ಹೇಳ್ತೀವಿ. ಆಮೇಲೆ ಈ ಮಾಸ್ಕಿಟೋ ಹೋಗ್ಲಿಕ್ಕೆ ಔಷಧಿ ಬಂದಾವೆ, ನಾನಾ ಔಷಧಿ ಬಂದಾವೆ, ಕಾಯಿಲ್ ಬಂದವ, ಆಲ್ ಔಟ್ ಅಂತ ಬಂದವ. ಅವನ್ನೆಲ್ಲ ಯೂಸ್ ಮಾಡಿ ಮಾಸ್ಕಿಟೋನ ಓಡಿಸ್ಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಎಡ್ಯುಕೇಷನ್ ಕೊಡ್ತೀವಿ. ಸೊ ಹಿಂಗಾಗಿ ಈ ಮಾಸ್ಕಿಟೋನ ಪ್ರಿವೆಂಟ್ ಮಾಡೋ ಪಾರ್ಟು, ಇದಕ್ಕೂ ಎಲ್ಲರೂ ಸಹಕಾರ ಬೇಕಾಗ್ತೈತಿ. ಅದಾದ ನಂತರ ಪ್ರಿವೆನ್ಷನ್, ಈಗ ಜ್ವರ ಬಂತಪ್ಪ ತಕ್ಷಣ ಆಸ್ಪತ್ರೆಗೆ ಬರಬೇಕು. ಹತ್ತಿರದ ಪ್ರೈಮರಿ ಹೆಲ್ತ್ ಸೆಂಟರ್ ಇರ್ಬೋದು, ಪ್ರೈವೇಟ್ ಹಾಸ್ಪಿಟ್ಲ್ ಇರ್ಬೋದು, ಯಾರಾದರೂ ನುರಿತ ಕ್ವಾಲಿಫೈಡ್ ಅಂದರೆ ಎಜುಕೇಟೆಡ್. ನಾನು ಅಲ್ಲಿ RMP ಹತ್ರ ಹೋದೆ, ಇನ್ನೊಂದು ಕಡೆ ಹೋದೆ, ಔಷಧ ಅಂಗಡಿಗೆ ತೊಗೊಬಾರ್ದು. ಪ್ರೈಮರಿ ಹೆಲ್ತ್ ಸೆಂಟರ್ ನಮ್ಗೆ ಕನ್ಸರ್ನ್ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಪರೀಕ್ಷೆ ಮಾಡಿಸ್ಬೇಕು, ರಕ್ತ ತಪಾಸಣೆ ಮಾಡಿಸ್ಕೊಬೇಕು. ರಕ್ತದಾಗ ಏನಾದರೂ ತೊಂದರೆಗಳಿದ್ದರೆ ನಮ್ಮ ಡಾಕ್ಟ್ರು, ಸಂಬಂಧಪಟ್ಟ ಡಾಕ್ಟ್ರು ಹೇಳ್ಬಿಡ್ತಾರೆ ನಿಮ್ಗೆ. ಸ್ವಲ್ಪ ಇದ್ದರೆ ಅಲ್ಲೇ ಟ್ರೀಟ್ಮೆಂಟ್ ಕೊಡ್ತಾರೆ, ಏನಾದರೂ ಇದ್ದರೆ ನಿಮ್ಗೆ ಔಷಧಿಗಳಿಗೆ ಕೊಡ್ತಾರೆ. ರೆಸ್ಟು, ನೀರು ಜಾಸ್ತಿ ಕುಡಿಬೇಕು. ORS ನಮ್ಮ ಹತ್ರ ಇರುತ್ತೆ, ಕೊಡ್ತೀವಿ. ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ತೊಗೊಬೇಕು. ರೆಸ್ಟ್ ಮಾಡಿದರೆ ಇಮಿಡಿಯೇಟ್, ಯೂಸಲಿ NS1 ಇದ್ದರೆ, 1 ಟೈಪ್ ಇದ್ದರೆ ಅದು ಯೂಸಲಿ ಕಡಿಮೆ ಆಗಿಬಿಡುತ್ತೆ. NS2 ಇದ್ದರೆ ಜಾಸ್ತಿ ಆಗುತ್ತೆ. ನೀವು ಹಾಸ್ಪಿಟ್ಲಿಗೆ ಅಪ್ರೋಚ್ ಮಾಡಿದಾಗ ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ, ಅದರ ಪ್ರಕಾರ ಇದು ಮಾಡ್ಬೋದು. ಇದು ಟ್ರೀಟ್ಮೆಂಟ್ ಆಸ್ಪೆಕ್ಟು. ಓಕೆ ಸರ್, ವೆರಿ ಗುಡ್. ಅದ್ಭುತವಾಗಿರುವಂಥ ಮಾಹಿತಿಯನ್ನು ನೀಡಿದಿರಿ. ಹಾಗೆ ಡಾಕ್ಟರ್ ಭುಜಬಲಿ ಸರ್, ಈಗ ಕಾರ್ಯಕ್ರಮನ ಮುಗಿಸುವಂಥ ಒಂದು ಸಮಯ. ಈಗ ಒಟ್ಟಾರೆಯಾಗಿ ಯಾವುದೇ ಕಾಯಿಲೆಗಳು ಬಂದರೂ ಸಹಿತ ಸರ್ಕಾರದಲ್ಲಿ ಸೂಕ್ತವಾಗಿರೋಂಥ ಚಿಕಿತ್ಸೆಯನ್ನು ನೀಡ್ತಾ ಇದೆ. ಹೆದರದೆ ಅವರು ಚಿಕಿತ್ಸೆನ ಯಾವ ರೀತಿ ತಗೋಬೇಕು ಅನ್ನೋ ತಮ್ಮ ಮೆಸೇಜ್ ಹೇಳಿ. ಇದೇನಾದರೂ ಡೆಂಗ್ಯೂ ಜ್ವರ ಅಥವಾ ಏನಾದರೂ ಬಂದರೆ ಯಾರೂ ಭಯಪಡಬೇಡಿ. ಸಮೀಪದ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಆಸ್ಪತ್ರೆಗೆ ಹೋಗಿ ನಿಮ್ಮ ರಕ್ತಗಳನ್ನು ತಪಾಸ್ ಮಾಡ್ಕೊಂಡು ಇದು ಮಾಡಿಕೊಡ್ರಿ. ಇದಕ್ಕಿಂತ ಭಯಾನಕವಾದಂಥ ಕಾಯಿಲೆಗಳು ಕೂಡ ಇದೆ. ಇದೇ ಅಂದಮೇಲೆ ಈಗ ಪೇಪರ್ದಲ್ಲಿ ಆ ಕಡೆ ಈ ಕಡೆ ನೋಡ್ತಾ ಇದ್ರಿ, ಡೆಂಗ್ಯೂ ಕೇಸ್ ಅಷ್ಟಾಯಿತು ಇಷ್ಟಾಯಿತು ಅಂತೇಳಿ. ಆದರೆ ಎಲೀಸಾ ಟೆಸ್ಟ್ ಕನ್ಫರ್ಮೇಟಿವ್ ಇದ್ದರೆ ನಾವು ಮಾತ್ರ ಡೆಂಗ್ಯೂ ತೊಗೋತೀವಿ.
ಎಲ್ಲ ಜ್ವರನೂ ಈ ಸೀಸನ್ದಲ್ಲಿ ಡೆಂಗ್ಯೂ ಅಂತ ತಿಳ್ಕೊಂಡ್ರೆ ನಾವು ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಯಾರೋ ಒಬ್ರು ಹೇಳಿದ್ರು, ಯಾವುದೇ ಒಂದೇ ದಿನ ಜ್ವರ ಬಂದರೂ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ತಗೊಳ್ಳಿ. ಇದು ಅಂಥದ್ದೇನು ಮಾರಣಾಂತಿಕ ಅಥವಾ ಡೇಂಜರ್ ಕಾಯಿಲೆ ಏನಿಲ್ಲ. ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ತೊಗೊಂಡ್ರೆ ಎಲ್ಲರೂ ಗುಣಮುಖರಾಗ್ತಾರೆ. ಭಯಪಡಬೇಡಿ ಡೆಂಗ್ಯೂ ಬಗ್ಗೆ, ಆದರೆ ಪ್ರಿವೆಂಟಿವ್ ಮೆಜರ್ಸ್ ಮಾತ್ರ ತಗೊಳ್ಳಿ ಅಂತ ನಾನು ಜನಕ್ಕೆ ಹೇಳಕ್ಕೆ ಬಯಸ್ತೇನೆ. ಸರ್, ಥ್ಯಾಂಕ್ ಯು ಎಲ್ಲ ಅಧಿಕಾರಿಗಳಿಗೆ. ಜೊತೆಗೆ ತಾವು ಕೂಡ ನಮ್ಮ ಆಯುಷ್ ಟಿವಿಗೆ ಈ ಒಂದು ಆರೋಗ್ಯಕರ ಕರ್ನಾಟಕಕ್ಕಾಗಿ ನಿರಂತರವಾಗಿ ನಮ್ಮ ಆರೋಗ್ಯ ಕ್ರಾಂತಿ ಅಂತೇಳಿ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮಲ್ಲಿರುವಂತಹ ಹಲವಾರು ಚಿಕಿತ್ಸೆ ವಿಧಾನಗಳು ಜೊತೆಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಮ್ಮ ವಾಹಿನಿಯೊಂದಿಗೆ ಇಡೀ ಕರ್ನಾಟಕದ ಜನತೆಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ನಿಮಗೆ ನಮ್ಮ ವಾಹಿನಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅದೇ ತೆರನಾಗಿ ಈ ಒಂದು ಕಾರ್ಯಕ್ರಮ ನೆರವೇರಿಸಲಿಕ್ಕೆ ನಮ್ಮ ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಮತ್ತು ನಮ್ಮ ಹೆಲ್ತ್ ಬಗ್ಗೆ, ಎಜುಕೇಷನ್ ಬಗ್ಗೆ ಎಲ್ರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡಿದಂಥ ಆಯುಷ್ ಟಿ ವಿ ಅವರಿಗೆ ನಮ್ಮ ಇಲಾಖೆಯ ಪರವಾಗಿ, ನಮ್ಮ ಜಿಲ್ಲೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ, ಈ ತೆರನಾಗಿ ಇನ್ನೊಂದು ಕಾರ್ಯಕ್ರಮ ನಮ್ಮ ಇಲಾಖೆಯಲ್ಲಿ ಮಾಡಲಿ ಅಂತ ಅವರು ಹೇಳಿ ನನ್ನ ಒಂದು ಥ್ಯಾಂಕ್ಸನ್ನು ಅವ್ರಿಗೆ ಹೇಳ್ತೀನಿ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿವರೆಗೂ ಸಹಿತ ಆರೋಗ್ಯ ಕ್ರಾಂತಿ, ಆರೋಗ್ಯಕರ ಕರ್ನಾಟಕಕ್ಕಾಗಿ ನಾವು ನಿರಂತರವಾಗಿರುವಂತಹ ಪ್ರಯತ್ನ, ಜಾಗೃತಿ ಹಾಗೂ ಮಾಹಿತಿಯನ್ನು ನಾವು ನೀಡ್ತಾ ಇದ್ದೀವಿ. ಇವತ್ತಿನ ವಿಶೇಷವಾಗಿ ಡೆಂಗಿ ಕುರಿತಾಗಿ ಜಾಗೃತಿಯ ಮಾಹಿತಿಯನ್ನು ನೀಡಿದ್ದೇವೆ. ಸಾಕಷ್ಟು ವೈದ್ಯರು, ವೈದ್ಯಾಧಿಕಾರಿಗಳು ಜೊತೆಗೆ ಹಲವಾರು ಪೇಷಂಟ್ಸ್ಗಳು ಇವತ್ತಿನ ಈ ನಮ್ಮ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಅವರವರ ಅನಿಸಿಕೆ, ಅಭಿಪ್ರಾಯ ಜೊತೆಗೆ ಯಾವ ರೀತಿ ಜಾಗರೂಕರಾಗಿರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾವು ನೀಡಿದ್ದೀವಿ. ಇದು ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕಾಗಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಪರಿಣಿತ ವೈದ್ಯರೊಂದಿಗೆ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ. ಇದು ಆರೋಗ್ಯಕರ ಜೀವನ ಶೈಲಿಗಾಗಿ. ನಮಸ್ಕಾರ. ಡೆಂಗಿ ಜಾಗೃತಿ ಬಗ್ಗೆ ಈಗಾಗಲೇ ನಾವು ಹಲವಾರು ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದೀವಿ, ಜಾಗೃತಿಯ ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದೀವಿ. ಈಗ ಸ್ವತಃ ಇಲ್ಲಿ ಡೆಂಗಿ ಸಮೀಕ್ಷೆಯಲ್ಲಿ ನಾವು ನೋಡಿದಾಗ ಇದರ ಬಗ್ಗೆ ಲಾರ್ವಾ ಸಮೀಕ್ಷೆ ಸಂಶೋಧನೆಗಳನ್ನು ಮಾಡ್ತಾ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ಕೇಳೋಣ. ಸರ್, ತಮ್ಮ ಹೆಸರು? ಮಂಜುನಾಥ್ ಅಂತ ಸರ್. ತಮ್ಮ ಹೆಸರು? ಮಾಲಾ. ಓಕೆ. ಈಗೆಲ್ಲ ನಾವು ನೋಡ್ತಾ ಇದೀವಿ, ಇಲ್ಲಿ ಡ್ರಮ್ಗಳಲ್ಲೆಲ್ಲ ಸುಮಾರು ಪ್ಲೇಟ್ಸ್ಗಳನ್ನು ಹಾಕಿದಿರಿ, ವುಡ್ಸ್ಗಳನ್ನು ಹಾಕಿ ಅದನ್ನು ಕ್ಲೋಸ್ ಮಾಡಿ ಇಟ್ಟಿದ್ದೀರಿ. ಅಂದರೆ ಇಲ್ಲಿ ಬರ್ತಾ ಇರುವಂಥ ಅಧಿಕಾರಿಗಳೆಲ್ಲ ಸಹಿತ ಇದ್ರ ಬಗ್ಗೆ ಜಾಗೃತಿಯನ್ನು ನೀಡೋದಕ್ಕೆ ಹೇಳ್ತಿದ್ದಾರೆ. ತಾವು ಯಾವ ರೀತಿ ಕಾಪಾಡ್ಕೋತೀರಿ? ನೀಟಾಗಿ ಕಾಪಾಡ್ತಾ ಇದ್ದೀವಿ ಸರ್. ಸ್ವಚ್ಛತೆ ಎಲ್ಲ ನೀಟಾಗಿ ಕಾಪಾಡ್ಕೊತಾ ಇದ್ದೀವಿ. ಅಂದರೆ ತಾವು ಗೃಹಿಣಿ, ಮನೆಯಲ್ಲಿರುವಂಥ ಸ್ವಚ್ಛತೆಯನ್ನು ತಾವೇ ಹೆಚ್ಚಾಗಿ ನೋಡ್ಕೊಳ್ಳೋದು. ಸರ್ ಹೊರಗಡೆ ಎಲ್ಲ ಕೆಲಸಕ್ಕೆಲ್ಲ ಹೋಗ್ತಾ ಇರ್ತಾರೆ. ತಾವು ಹೇಗೆ ಸ್ವಚ್ಛತೆಗೆ ಆದ್ಯತೆಯನ್ನು ನೀಡ್ತೀರಿ ಅಂತ? ಯಾವಾಗಲೂ ಕ್ಲೀನಾಗಿ ಇಟ್ಕೋತೀವಿ. ಯೂಸ್ ಮಾಡಿದಾದ್ಮೇಲೆ ಮತ್ತೆ ವಾಶ್ ಮಾಡಿ ಹೊಸ ನೀರು ಹಾಕಿ ಅದಕ್ಕೆ ಬಟ್ಟೆ ಕಟ್ಟೋದು, ಇಲ್ಲ ಮತ್ತೆ ಈ ಥರ ಟಾರ್ಪಲ್ ಪ್ಲಾಸ್ಟಿಕ್ ಯೂಸ್ ಮಾಡಿ ಅದ್ರ ಮೇಲೆ ಹಲ್ಗೆಗಳಿಟ್ಟು ಸ್ವಚ್ಛ ಮಾಡ್ಕೋತೀವಿ ಸರ್. ಓಕೆ. ಅಂದರೆ ಸರ್, ಈಗ ಲಾರ್ವಾ ಸಮೀಕ್ಷೆಯಲ್ಲಿ ಈಗ ಹಲವಾರು ಜಾಗೃತಿಯನ್ನು ತಾವು ಈಗಾಗಲೇ ನೀಡ್ತಾ ಇದ್ದೀರಾ. ಅಂದರೆ ಇದರ ಮಹತ್ವ ಏನು ಅಂತ ಹೇಳ್ಬೋದು ಸರ್? ಡೆಂಗು ಮತ್ತು ಚಿಕನ್ಗುನ್ಯಾ ನಿಯಂತ್ರಣದಲ್ಲಿ ಲಾರ್ವಾ ಸಮೀಕ್ಷೆ ಭಾರಿ ಮುಖ್ಯವಾದ ಒಂದು ಹಂತ. ಇಲ್ಲಿ ಲಾರ್ವಾ ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ನಾವೇನು ಸೋರ್ಸ್ ರಿಡಕ್ಷನ್ ಅಂತೀವಿ, ಅಂದರೆ ಉತ್ಪತ್ತಿ ತಾಣಗಳನ್ನೇ ನಾಶಗೊಳಿಸೋದು. ಅದಕ್ಕೋಸ್ಕರ ಈ ಸೊಳ್ಳೆ ನೀರು ಸಿಕ್ಕಿದಾಗ ಮಾತ್ರ ತನ್ನ ಜೀವನ ಚಕ್ರವನ್ನು ಪ್ರಾರಂಭಿಸುತ್ತೆ. ಆ ಸೊಳ್ಳೆಗೆ ನೀರೇ ಸಿಗದಿದ್ದಂಗೆ ನಾವು ಮಾಡಿದಾಗ ಸೊಳ್ಳೆ ಉತ್ಪತ್ತಿ ಆಗೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ, ಮುಚ್ಚಳ ಇಲ್ಲದಿರೋ ಜಾಗದಲ್ಲಿ ಬಟ್ಟೆನ ಕತ್ತಿಸಿ ಸೊಳ್ಳೆ ಒಳಗಡೆ ಹೋಗದ ರೀತಿಯಲ್ಲಿ ಬಟ್ಟೆಯನ್ನು ಕಟ್ಸಿರ್ತೀವಿ. ಅದನ್ನು ಅಕಸ್ಮಾತ್ ಬಟ್ಟೆ ಇಲ್ಲ ಅಂತಂದರೆ ವಾರದಲ್ಲಿ 2 ದಿವಸ ಆದ್ರೂ ಉಜ್ಜಿ ಸ್ವಚ್ಛತೆ ಮಾಡಿ ನೀರನ್ನು ಪುನಃ ತುಂಬಿಸ್ಕೊಳ್ಳೋದಕ್ಕೆ ಸಾರ್ವಜನಿಕರಿಗೆ ಮಾಹಿತಿ ಕೊಡ್ತೀವಿ.